ಮಣ್ಣು ಸಾಯಂಕಾಲ ಏನು ದರ್ಶನ ಹೋಗ್ತಿದ್ದೀರಾ ಸರ್ ಇವತ್ತಾ ಇದು ಮೀಟಿಂಗ್ ಇಲ್ಲ ಮತ್ತು ಇವರಿಲ್ಲ ಇದ್ದಾರೆ 2 ಪಂಚಾಯತ್ ಇನ್ಚಾರ್ಜ್ ಇರೋರು. ಇವ್ರದ್ದು YNS ಕೋಟೆದು ಲೋಕಾಯುಕ್ತ ಎನ್ಕ್ರೋಚ್ಮೆಂಟ್ ತೆರವುಗೊಳಿಸುತ್ತಿದೆ ಲೋಕಾಯುಕ್ತರು. ಅದಕ್ಕೆ ನಾನೇ ಕರ್ಸ್ಕೊಂಡಿದ್ದೀನಿ. ನಾನು YNS ಕೋಟೆಗೆ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ 2 ಪಂಚಾಯತ್ ಇದೆ, ಅವ್ರು ಇಲ್ಲಿದ್ರೆ ಅಲ್ಲೇ YNS ಕೋಟೆಗೆ ಒಂದು ಯಾವುದೋ ಒಂದು ಹೌದು ಮೊನ್ನೆ ಕೇಸ್ ಇದೆ, ಅದಕ್ಕೆ ಹೋಗ್ತಾ ಇದೆ ಇವ್ರನ್ನ ಕರ್ಕೊಂಡು. ಸರ್ ಶ್ರೀರಾಮ್ ನಾಯಕ PDO ಅವರು 2 ಪಂಚಾಯತಿಯಲ್ಲಿ ಸರಿಯಾಗಿ ಯಾರನ್ನ ಫೋನ್ ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಸಾರ್ವಜನಿಕರು ಆರೋಪ ಕೇಳ್ಕೊಳ್ತಾ ಇದೆ. ಯಾಕೆ ಸರ್ PDO ಅವರು ಫೋನ್ ರಿಸೀವ್ ಏನಾದರೂ ಇದ್ದರೆ ರೆಕ್ಟಿಫೈ ಮಾಡ್ಕೋಬೇಕು, ಸಾರ್ವಜನಿಕರ ಫೋನ್ಗೆ ಸ್ಪಂದಿಸಬೇಕು. ರಿಪೀಟೆಡ್ಲಿ ಇದು ಬಂದರೆ ಆ್ಯಕ್ಷನ್ ಆಗೋದು ಫಿಕ್ಸು. ನೀವು ತೆರವುಗೊಳಿಸಿದೆ ಅಂತ ಹೇಳಿ ಎಷ್ಟು ಮೇಧಾವಿ ಇದ್ರ ಬಗ್ಗೆ ಕಿತ್ತಿದ್ರೆ ತಪ್ಪು, ಟ್ಯಾಂಪರಿಂಗ್ ಆಗಿದ್ರೆ ತಪ್ಪು. ಅಲ್ಲ ಏನಾರ ಬರೆಯೋತ್ನಲ್ಲಿ ಅಕ್ಷರ ಶಬ್ದ ರಾಂಗ್ ಆದ್ರೆ ಕಿತ್ತಿದೆ ಅಂದ್ರೆ ಒಂದು ಲೆಕ್ಕ ಸರ್. ಕರಾವಳಿ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕ ಪರ್ಮನೆಂಟ್ ದಾಖಲೆ. ಎಸ್, ಥ್ಯಾಂಕ್ ಯು. 30 ಪೂರ್ತಿ ಮನೆ ನಿರ್ಮಾಣ ಈ ಖಾತೆಯಲ್ಲಿ ನಮೂದಿಸಿರುತ್ತಾರೆ. ನಿಮಗೆ ತೋರಿಸ್ತೀವಿ. 30-40ರಲ್ಲಿ ಫುಲ್ ಸೈಟ್ ಇರೋದು, 10-12ರಲ್ಲಿ ಕಟ್ಕೊಂಡಿರೋದು ನಮ್ಮ ಅಜ್ಜಿ. ಅದು 30-40 ಕಟ್ಟಿದ್ದಾರೆ ಅಂತ ಕೊಟ್ಟವ್ರೆ. ಬದಲಾವಣೆ ಮಾಡಿಕೊಡಿ ಅಂದರೆ ಇಒಗೆ ಲಾಗಿನ್ ಹೋಗಿ. ಒಂದು ನಿಮಿಷ ಕೇಳಿ. 30-40 ಅದು ಗ್ರಾಮ ಠಾಣಾ ಆಸ್ತಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದೆಯಾ? ಆಯಿತು. ಏನು ದಾಖಲೆ ಇದೆ? ಅಪ್ಪತ್ರ ಆಯಿತು. ದಾಖಲೆ ಕೊಟ್ಟಿಲ್ಲ, ಬರೀ ವಾಟ್ಸಪ್ಪಲ್ಲಿ ಕಳಿಸಿ ತಕ್ಕೊಡ್ತೀನಿ ಅಂತ ಅಧಿಕಾರಿ ಯಾರು? ನೀವು ಏಮಂತು ಕಳಿಸಿರೋದೀಗ ತೋರಿಸ್ತೀನಿ ನೋಡಿ. ಸರ್ಕಾರಿ ಭಾಷೆ ಅಲ್ಲ ಅದು, ಸರ್ಕಾರಿ ಭಾಷೆ ಅಲ್ಲ. ಅರ್ಥ ಆಯ್ತಾ? ನೀವೇನು ಹೇಳ್ತೀರಿ? ನಾನು ನೀವು ವಾಯ್ಸ್ ಹಾಕಿರೋರಿಗೆ ಜೀವ ಬೆದರಿಕೆ ಹಾಕಿದ್ರಿ, ಅದನ್ನು ವಿಚಾರಣೆ ಮಾಡೋಣ. ನೀವು ಹಂಗೆ ಮಾತಾಡಿದ್ರೆ ನಾನು ಪ್ರೆಸ್ ರಿಲೀಸ್ ಮಾಡಿಸ್ತೀನಿ. ಆ ವಾಯ್ಸ್ ರೆಕಾರ್ಡ್ ನನ್ನ ಕೈಗೆ ಬರಲಿ, ಅದು ಬೇರೆ ಪ್ರಶ್ನೆ. ಆಯ್ತಾ? ಅದರಲ್ಲಿ ನೋಡ್ರಿ ಮುರಳಿ, ನೀವು ಹೇಳಿರೋ ದಾಖಲೆ ಪ್ರಕಾರ ಏನಾದರೂ ತೊಂದರೆ ಆಗಿದ್ರೆ ನಾವು ರೆಕ್ಟಿಫೈ ಮಾಡ್ಕೊಡ್ತೀವಿ, ದಾಖಲೆಗಳು ಸರಿಯಾಗಿದ್ದರೆ. ಈಗಲೂ ನಾನು ಮೀಡಿಯಾದವ್ರ ಮುಂದೆ ಮಾತು ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ಸರಿ ಇದ್ದರೆ, ಇಲ್ಲ ಅಂದರೆ ಅಲ್ಲೇ ಎಂಡಾರ್ಸ್ಮೆಂಟ್ ಕೊಡ್ತೀವಿ, ನೀವು ಕೊಡ್ಬೋದು. ತಗೊಳ್ಳಿ, ನೀವು ನಮಗೆ ಕೊಡ್ತಾ ಇದ್ದೀರ ಆಯ್ತಾ? ಟಪಾಲ್ ಮಾಡ್ತೀವಿ ಸರ್. ಆಮೇಲೆ ಸಿದ್ದಾಪುರ ಬರಲ್ಲ, ಆಯ್ತು, ದುಡ್ಡು ಕೊಟ್ಟರೆ ಮಾತ್ರ ಮಾಡ್ಕೊಡ್ತೀವಿ ಅಂದರೆ ಏನಂತ? ಎಲ್ಲಿಂದ ತರಬೇಕ್ರಿ ದುಡ್ಡು? ಕೆಲಸ ವಿಳಂಬ ಮಾಡ್ತಾರೆ. 6ನೇ ತಾರೀಕು ಕಳಿಸಿರೋದು. ನೀವು ಅದನ್ನು ವಾಟ್ಸಪ್ಪಲ್ಲಿ ಕಳಿಸ್ಬಾರ್ದು. ಇಲ್ಲ, ಅವರೇ ಸಾಕು, ಇದರಲ್ಲೇ ಸಾಕು. ನಿಮ್ಮ ಅಧಿಕಾರಿಗಳು ಹೇಳ್ತಾರೆ ವಾಟ್ಸಪ್ಪಲ್ಲೇ ಸಾಕು ಅಂತ. ನನಗೆ ಬಂದಿಲ್ಲ ಅಂತ ಅಧಿಕಾರಿ ಅಂದ್ರೆ ಏನು ಹೇಳ್ತೀರಾ? ಏನು ನನ್ನ ಹತ್ರ ಐತಲ್ಲ, ಇದರಲ್ಲೇ ಇವರು ವಾಟ್ಸಪ್ಪಲ್ಲೇ ಕಳಿಸ್ಬೋದಾಗಿತ್ತು. ಅರ್ಜಿ ಕೂಡ ನೋಡಿ ಮುರಳಿ ಅವರೇ, ನೀವು ಅರ್ಜಿಯನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ರೆ ಕೊಡಿ. ನಾನು ಹೇಳಕ್ ಕೇಳಿ ಲಂಚ ಕೇಳ್ತಾವ್ರೆ. ಅದಕ್ಕೂ ದಾಖಲೆಗಳು ಏನಾದರೂ ಇದ್ರೆ ಕೊಡಿ. ಲೆಟ್ ದಮ್ ಟು ಪೆನಲೈಸ್. ಈಗ ಆಲ್ರೆಡಿ ನಾನು ಹೇಳಿಲ್ಲ, 3 ಅಧಿಕಾರಿಗಳಿಗೆ ನಾನು ಬಂದ್ಮೇಲೆ ಪೆನಾಲ್ಟಿ ಮಾಡಿಸಿ ಸಸ್ಪೆನ್ಷನ್ ರೆಡಿ ಮಾಡಿಸಿದ್ದೀನಿ. ಆ ಥರ ಏನಾದರೂ ದಾಖಲೆ ಇದ್ರೆ ಕೊಡಿ. 4ನೇ ಸಮಸ್ಯೆ ಬಗೆ ನಿವೇಶನ ಇರೋದು ಸರ್ 10/10 ಕಟ್ಟೋಣ ಮನೆ 10/10 ಅಲ್ಲಿ ಕಟ್ಕೊಂಡವ್ರೆ. ಸರಿ, ಅದನ್ನ ಬದಲಾವಣೆ ಮಾಡ್ಕೊಡಿ ಅವ್ರು ಮಾರ್ಕೊಳಕ್ಕೆ ಅಂತ ಅಂದ್ರೆ 30-40 ತೋರಿಸೋರು. ಅದು ಹೆಂಗೆ ಮಾಡ್ಕೊಟ್ರಿ? 30-40 ಅಲ್ಲಿ ಮನೆ ನೋಡ್ದೇನೆ ಹೆಂಗೆ ಖಾತೆ ಮಾಡ್ಕೊಟ್ರ ಅವನು? ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ ಮುರಳಿ ಅವರೇ. ನೀವು 30-40 ಅನ್ನೋದಕ್ಕೆ ಏನಾದ್ರು ದಾಖಲೆ ಇದೆ? ಅಲ್ಲ, 30-40 ದಾಖಲೆ ಇದೆಯಾ? ಹೌದು, ದಾಖಲೆ ಐತೆ. 30-40 ದಾಖಲೆ ಇದೆ. 30-40 ಈ ಖಾತೆ ಮಾಡ್ಕೊಟ್ಟಿದ್ದಾರೆ. 30-40 ಈ ಖಾತೆ ಮಾಡ್ಕೊಟ್ಟವ್ರೆ. 30-40ರಲ್ಲಿ ಮನೆ ಕಟ್ಟಿದ್ರೆ ಅಂತ ಈ ಖಾತೆ ನಿರ್ಮಾಣ ಮಾಡವ್ರೆ ಅಂತ 30-40 ಅಲ್ಲಿ. ಅದನ್ನೇ ಹೇಳಿದ್ದು. ದಾಖಲೆಗಳೇನಾದ್ರು ಐತೆ ಸರ್, ಐತೆ. 30-40 ಮನೆ ಇಲ್ದಲ್ಲಿ ನನಗೆ ಗೊತ್ತಾಗದೆ 30-40 ಇದೆ ಅಂತ. ಸ್ಥಳ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ. ಈಗ ನಿಮಗೆ ಗೊಂದಲ ಮಾಹಿತಿ ಇದೆಯೋ ಇಲ್ಲೊಂದು 30-40 ಕಟ್ಟಡ ಅಂತ ಅದು ನಿವೇಶನ ಅಂತ ತೋರಿಸ ನೋಡಿ. ನಿವೇಶನ 100 ಅಂತ ಐತೆ, ಕಟ್ಟಡ 36 ಐತೆ. ನಾಳೆ ಅವ್ರು ಕಳಿಸಿದ್ರು, ಅವ್ರು ದಾಖಲೆ ಕೊಡಲಿ. ಆಮೇಲೆ ರೈಟಿಂಗಲ್ಲಿ ಸೈಟು 110ರಲ್ಲಿದೆ, ಅದರಲ್ಲಿ ಕಟ್ಟಡ 36 ಮಾತ್ರ. ಅವರೇ ಕೊಟ್ಟಿರೋ ಪೇಪರ್ ನೋಡಿ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ವಾಟ್ಸಪ್ಪಲ್ಲಿ ಇರೋದು ಕೊಡಬಾರ್ದು. ದಾಖಲೆ
ಆಯ್ತು ಅದೇನು ಪ್ರಿಂಟ್ ತಗೊಂಡು ಇಲ್ಲೇನು ಹೇಳ್ತಾರೆ ಈ ಸತ್ತಲ್ಲಿ 34 ಸ್ಥಳ ಇದೆ ಅದರಲ್ಲಿ 10-15 ಮನೆ ನಿರ್ಮಾಣ ಈ ಸತ್ತಿನ ಅಣ್ಣ ಸಾಯಂಕಾಲ ಮಾಡ್ತೀನಿ. ಸಾಲಪ್ಪ ದರ್ಶನ ಗೋಸ್ಕರ ಕನ್ಸಿಸ್ತಾಗಿದೆ. ಇವರು ಸರಿ ಇಲ್ಲ ಯಾರು ನೀವು ಶ್ರೀರಾಮನಾಯ್ಕ ಮತ್ತೆ ಅದೇ ವಾದ ಮಾಡ್ತೀರಿ ದಾಖಲೆಗಳನ್ನ ರೈಟಿಂಗ್ ಅಲ್ಲಿ ಕೊಟ್ಟಿರೋದೇನಾದ್ರೂ ಇದ್ರೆ ಕೊಡಿ ಕೊಡ್ತೀನಿ ಕೊಡಿ ಅದು ದಾಖಲೆ ಸರಿ ದಾಖಲೆ ನಾಳೆನೇ ಕೊಡ್ತೀನಿ. ನಿಮ್ಗೆ ದಾಖಲೆ ಸರಿ ಇಲ್ಲ, ಮಧ್ಯಾಹ್ನ ಇಲ್ಲಿ ಕೊಡಬೇಡಿ ಇಲ್ಲಿ ಕೊಡಬೇಡಿ ಈ ಸತ್ತು ಕೂಡ ಕಚೇರಿ ಅದು ಅಲ್ಲಿ ಕೊಡಬೇಕು. ನೀವು ಸಾಹೇಬ್ರೆ ನೀವು ಬಂದ್ಮೇಲೆ ವಿಳಂಬ ಧೋರಣೆ ಜಾಸ್ತಿ ಆಗ್ತಿದೆ ನಿಮ್ಮ ಅಧಿಕಾರಿಗಳ ಹತ್ರ. ಹೌದಾ? ಹಾ. ಸರಿ ಯಾಕೆ ಹಿಂಗೆ ನಾನು ಬಂದ್ಮೇಲೆ ಜಾಸ್ತಿ ಆಗಿದೆ ಹಾ. ರೈಟ್ ಓಕೆ ತಡ ಮಾಡ್ತಾರೆ ಎಲ್ಲದಕ್ಕೂ ಹಣ ನೇರವಾಗಿ ಕೇಳ್ತಾರೆ. ಯಾವ 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 ಇಲಾಖೆ ಹೇಳಿ ಇಲ್ಲ. ಎವಿಡೆನ್ಸ್ ಇದ್ರೆ ಕೊಡಿ ಎನ್ಕ್ವೈರಿ ಮಾಡ್ಸಕ್ಕೆ ಹೇಳಿ ಹಂಗೆ ಏನಾದರೂ ನಿಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದ್ರೆ ಲೋಕಾಯುಕ್ತ ಇದೆ ದುಡ್ಡು ಕೇಳಿದ್ರೆ ಅವರೇ ಏನು ಬೇಕು ಕ್ರಮ ಮಾಡಕ್ಕೆ ಲೋಕಾಯುಕ್ತ ಇದೆ ಆ ಥರ ದಾಖಲೆಗಳಿಂದ ತಗೊಂಡೋಗಿ ಅಲ್ಲಿ ಕೊಡಿ ಯಾರು ಕೇಳೋರೆ ದುಡ್ಡು ಅವ್ರಿಗೆ ಆಗಲಿ ಶಿಕ್ಷೆ. ಬೇಕಂತಾನೆ ಮಾಹಿತಿಯನ್ನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಬರೀತೀನಿ. ಮಾಹಿತಿ ಆಯೋಗ ಏನು ಆದೇಶ ಕೊಡುತ್ತೆ ಪೆನಾಲ್ಟಿ ಇಂಪೋಸ್ ಮಾಡ್ಬೋದು. ಈಗ ಆಲ್ರೆಡಿ ಹೇಳಿದ್ನಲ್ಲ ಇಬ್ಬರಿಗೆ 25,000 ಪೆನಾಲ್ಟಿ ಪ್ಲಸ್ ಒಂದೊಂದು ಇನ್ಕ್ರಿಮೆಂಟ್ ಕಟ್ ಮಾಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಶುರು ಮಾಡಿ ಅಂತ ಕೊಟ್ಟವ್ರೆ. ಅಲ್ಲಿ ಆ ಥರ ಆಗುತ್ತೆ ಇಂಪ್ಲಿಮೆಂಟ್ ಇದೇನು ಆಗಲ್ಲ ನಿಮ್ಮ ಪಿ ಡಿ ಒಗಳಿಗೆ, ಯಾಕಂದ್ರೆ ಸರ್. ನಾವು ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟು ಇನ್ಕ್ರಿಮೆಂಟ್ ಕಟ್ಟಾದ್ರೂ ಏನೂ ಆಗಲ್ಲ, ಸಸ್ಪೆನ್ಷನ್ ಆದರೂ ಏನೂ ಆಗಲ್ಲ ಅಂದರೆ ಅದು ಅವ್ರಣೆ ಬರ ನಾವೇನು ಮಾಡೋಕ್ಕಾಗುತ್ತೆ. ಇರಲಿ ಸರ್, ಅದಕ್ಕೆ ನಾವು ಇವಾಗ ಏನಾಗುತ್ತೆ ಅದು ನಿಯಮಾನುಸಾರ ನಾವು ನಿಮ್ಗೆ ಅದನ್ನೇ ಲೆಟ್ರ್ ಮಾಡಿ ನೀವು ತಗೊಂಡ್ಬಿಟ್ಟು ಲೆಟ್ರ್ ಮಾಡಿ ನೇರವಾಗಿ ಆಯೋಗಕ್ಕೂ ಸಿಇಒಗೂ ಲೆಟ್ರ್ ಮಾಡಿ ಬೇಕಂತಾನೆ ಇವರು ಮಾಹಿತಿಯನ್ನು ಕೊಡ್ತಾ ಇಲ್ಲ ದುರುದ್ದೇಶಪೂರ್ವಕವಾಗಿ ಇರೋದ್ರಿಂದ ಆಲ್ರೆಡಿ ಆಗ್ತಿದೆ. ಆ್ಯಕ್ಟ್ ಪ್ರಕಾರ ಏನು ಆದೇಶ ಮಾಡ್ತಾರೆ ಸಿಇಒ ಆದೇಶ ಮಾಡಿಕೊಡ್ತಾರೆ. ಯಾಕೆಂದರೆ ಪೆನಾಲ್ಟಿ ಇಂಪೋಸ್ ಮಾಡೋದು ಶಿಸ್ತು ಪ್ರಾಧಿಕಾರ ಸಿಇಒ. ನಾನು ಶಿಫಾರಸು ಮಾಡ್ಬೋದು ಅಷ್ಟೇ. ಆಯಿತಾ? ಅದನ್ನು ನಾನು ಮಾಡ್ಕೊಡ್ತೀನಿ. ನಿಮ್ಮ ಸೆಕ್ರೆಟರಿಗಳು ನಿಮಗೆ ಫೋನ್ ಮಾಡಿ ಏನೋ ಮಾಹಿತಿ ತಿಳಿದ್ರ ಇವು ಮುರಳಿ ಅವರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು? ಅಲ್ಲ, ನಾನೇ ನಿನ್ನೆ ಇದ್ದೀನಿ, ನನ್ನ ಜೊತೆಗೆ ವಾದ ಸುಮನ್ ಕೂಡ ಇದ್ದಾರೆ. ಕೇಳಿ, ಅಮ್ಮ ಅಕ್ಕ ಅಂತ ನಮ್ಮನ್ನ ಹೊಡೆಯಕ್ಕೆ ಬಂದ್ರು ಅದು ಹೇಳುವೆ. ಅಕ್ಕ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಸರಿ, ಯಾರು ಹೇಳಿದ್ದೀನಿ ನೀವು ಒಳ್ಳೆಯದಲ್ಲ. ಸುಮನು ಹೇಳವ್ರೆ ಅಧಿಕಾರಿಗಳಿಗೆ ಈ ಭಾಷೆ ಬಳಸಬೇಡ ಅಂತ ಕೂಡ ಹೇಳವ್ರೆ. ಕೇಳಿ, ಇಲ್ಲೇ ಇದ್ದಾರೆ ಅವರು ಕೂಡ. ನಾನು ಹೆಂಗೇನಾದರೂ ಸಮಸ್ಯೆ ಇದ್ದರೆ ಈ ಸೊತ್ತು ಆಗ್ತಿಲ್ಲಪ್ಪ, ಆಗ್ತಿದ್ದಂಗೆ ನಾನೇ ಮಾಡ್ಕೊಡ್ತೀನಿ, ಹೋಗು ನಿನ್ನ ಅವ್ನು ಮಾಡಲಿಲ್ಲ ಅಂದರೆ ನನ್ನ ಕಂಪ್ಲೇಂಟ್ ಮಾಡು, ಇಲ್ಲಾಂದರೆ ನಾನು ಮಾಡಲಿಲ್ಲ ಅಂದರೆ ಇವಾಗ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ಯಾಕೆ ಬೈತಿದ್ಯಾ ಅಂತಲೂ ಹೇಳಿದ್ದೀನಿ ನಾನು ನಿನ್ನೆನೆ. ವಿಡಿಯೋ ಮಾಡಿದ್ದೀರಾ ಸರ್? ಅವ್ನು ಮಾಡೋದು ವಿಡಿಯೋ ಗೊತ್ತಿಲ್ಲ ಸರ್. ತಾಲೂಕಿನಲ್ಲಿ ಒಂದು ಕೆಲಸ ಏನಾಗೈತೆ ಗೊತ್ತಂಗ, 3-4 ಜನ ಲೋಕಾಯುಕ್ತ ಹೋಗಿ ಬಂದ್ಬಿಟ್ಟಾರೆ ಪಿ ಡಿ ಒಗಳು. 1 ವಾರ 10 ದಿವಸ ಜೈಲಾಗ ಎದ್ದು ಬಂದ್ಬಿಟ್ಟಾರೆ. ಇಷ್ಟೇ ಅಲ್ಲ ಆಗೋದು, ಇನ್ನೇನು ಆಗಲ್ಲ ನೋಡಿ ಉದ್ದೇಶದಾಗಿದ್ದಾರೆ ಸರ್. ಆಲ್ರೆಡಿ ಸ್ವಲ್ಪ ಕೇಳಿಸ್ಕೊಳ್ಳಿ. ಜೈಲಿಗೆ ಹೋಗಿ ಬಂದಾರಲ್ಲ, ಇನ್ನೇನು ಬರುತ್ತೆ ಒಳ್ಳೆ